ನಮಸ್ಕಾರ, ನೀವು ನೋಡ್ತಾ ಇದ್ರಿ ಭಾರತ್ ಒನ್ ಕೊಪ್ಪಳ ನ್ಯೂಸ್. ನಾನು ಮಂಜುನಾಥ್ ತೋಟಗೆ. ಈ ಗ್ರಾಮದ ಆ ನಿವಾಸಿ ಕುರಿ ಕಾಯ್ತಾ ಇದ್ದವ. ಕ್ರಮೇಣ ಕುರಿ ಕಾಯ್ತಾ ಕಾಯ್ತಾ ಅಲ್ಲಿಂದ ಉಳುಮೆ ಮಾಡೋಣ ಅಂತ ಹೇಳಿ ಇರ್ತಕ್ಕಂಥ 2 ಎಕರೆ ಜಮೀನಲ್ಲಿ 1 ಎಕರೆನ ತಮ್ಮಂದ್ರಿಗೆ ಬಿಟ್ಕೊಟ್ಟು 1 ಎಕರೆ ಜಮೀನಲ್ಲಿ ಕೆಲವೊಂದು ಬೆಳೆಗಳನ್ನ ಬೆಳೀತಾ ಜೀವನ ಮಾಡ್ತಕ್ಕಂಥ ಈ ರೈತ ಒಂದ್ ಕಾಲದಲ್ಲಿ ಅವ್ರ ತಾಯಿಯವ್ರಿಗೆ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಮಾಡಿದ್ರು. ಬಟ್ ಈಗ ಪ್ರೆಸೆಂಟ್ ಈ ವ್ಯಕ್ತಿ ಎಲ್ಲರ ಬಾಯಲ್ಲಿ ಯಾಕೆ ಬರ್ತಾ ಇದ್ದಾರೆ ಅಂತಂದ್ರೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ SDMC ಅಧ್ಯಕ್ಷರಾಗಿರುವ ಈ ವ್ಯಕ್ತಿ 2 ದಿನದ ಕೊಪ್ಪಳ ಟು ಹೈದರಾಬಾದ್ ಪ್ರವಾಸಕ್ಕೆ 1 ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಸ್ವತಃ ಅವರ ಶಾಲೆ ಅಭಿವೃದ್ಧಿಗೋಸ್ಕರ. ಯಾವುದೇ ಸರ್ಕಾರದ ಫಂಡ್ ಇಲ್ಲ, ಯಾವುದೇ ದಾನಿಗಳ ಒಂದು ನೆರವಿಲ್ಲ. 1 ಲಕ್ಷ ರೂಪಾಯಿ ತಮ್ಮ ಸ್ವಂತ ದುಡಿಮೆಯಲ್ಲಿರ್ತಕ್ಕಂಥ 1 ಲಕ್ಷ ಕೊಟ್ಟಿದ್ದಾರೆ SDMC ಅಧ್ಯಕ್ಷರಾದ ನಂತರ. ಅಷ್ಟೇ ಅಲ್ಲದೆ ಈ ಒಂದು ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಕೆಲ ಶಿಕ್ಷಕರು ಸಹ 10,000 ರೂಪಾಯಿ ಹಾಕೊಂಡಿದ್ದಾರೆ. ಯಾಕೆ ಅಂತಂದ್ರೆ, ಈ ಶಾಲೆಯ ಮಕ್ಕಳನ್ನ ಮತ್ತು 7 ರಿಂದ 8 ಜನ ಶಿಕ್ಷಕರಿದ್ದಾರೆ, ಅವ್ರನ್ನೂ ಸಹ ಒಳಗೊಂಡಂತೆ ಕೊಪ್ಪಳದಿಂದ ಹೈದರಾಬಾದ್ ಪ್ರವಾಸಕ್ಕೆ ಈ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಮೊನ್ನೆ ತಾನೇ ಒಂದು ಸುದ್ದಿ ಹರಿದಾಡಿತು ಕೊಪ್ಪಳ ಜಿಲ್ಲೆ. ತಾವು ನೋಡಿದ್ರಿ ಕೊಪ್ಪಳ ಜಿಲ್ಲೆಯಲ್ಲಿ ಏನಂತಂದ್ರೆ, ಲಿಂಗದಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುದ್ದು ವಿದ್ಯಾರ್ಥಿಗಳನ್ನ ಕೊಪ್ಪಳದಿಂದ ಹೈದರಾಬಾದ್ ಪ್ರವಾಸಕ್ಕೆ ಫ್ಲೈಟ್ ಅಲ್ಲಿ ಇಲ್ಲಿನ ಶಾಸಕರು, ಸಂಸದರು ಮತ್ತು ಆ ಸಿಬ್ಬಂದಿ ವರ್ಗ, ಶಾಲೆ ವರ್ಗ ಏನಿದೆ SDMC ಎಲ್ಲರೂ ಏನ್ ಮಾಡಿದ್ರು ಅಂತಂದ್ರೆ, ವಿಭಿನ್ನವಾಗಿ ಈ ಮಕ್ಕಳನ್ನ ಹೈದರಾಬಾದ್ ತೋರ್ಸಕ್ಕೋಸ್ಕರ ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗಿದ್ರು ಅನ್ನೋ ವಿಚಾರ ಕೇಳಿದ್ವಿ, ನೋಡಿದ್ವಿ. ಈ ವಿಚಾರಕ್ಕಿಂತ ಮುಂಚೆನೆ ಇವ್ರ ತಲೆಯಲ್ಲಿ ಈ ವಿಚಾರ ಬಂದಿತ್ತಂತೆ. ವ್ಯಕ್ತಿ ಹೆಸರು ಬಂದ್ಬಿಟ್ಟು ಬಸವರಾಜ್ ಕಟ್ಟಿ ಅಂತ ಹೇಳಿ H ಮುಂಡ್ರಿಗೆ ಅಂತ ಕರಿತೀವಿ. ಹ್ಯಾಂಡಿ ಮುಂಡ್ರಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನಿವಾಸಿ ಮತ್ತು ಆ ಶಾಲೆಯ SDMC ಅಧ್ಯಕ್ಷ. ಅದ್ರ ಜೊತೆಗೆ ಇರೋ ವಿಚಾರ ಏನಂತಂದ್ರೆ, ಕುರಿ ಕಾಯ್ಕೊಂಡಿದ್ದಂತವ್ರು ನೋಡಿ. ಈ ವ್ಯಕ್ತಿ ಓದೇ ಇಲ್ಲ, ಒಂದೇ ತಲೆದ್ರೂ ಹೋಗಿಲ್ಲ. ಇಂಥ ವ್ಯಕ್ತಿಗಳ ಸ್ವ ಮನಸ್ಥಿತಿ ಏನ್ ಬರ್ತಾ ಇದೆ ಇವತ್ತು. ಶಾಲೆಗಳ ಅಭಿವೃದ್ಧಿ ಆಗಲಿ, ಸರ್ಕಾರದಿಂದ ಶಾಲೆಗೆ ದೇಣಿಗೆ ಸಿಗಲಿ, ಸಾಕಷ್ಟು ಅಭಿವೃದ್ಧಿಗಳ ಬರಲಿ, ಮಕ್ಕಳು ಬರೀ ಓದೋಕಷ್ಟೇ ಅಲ್ಲ, ಹೈದರಾಬಾದ್ ಅಂತ ಸ್ಥಳಗಳನ್ನ, ಅಲ್ಲಿ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡ್ಕೊಂಡು ಬರ್ಲಿ ಅಂತ ಹೇಳಿ ಫ್ಲೈಟ್ ಅಲ್ಲಿ ಕಳ್ಸಕ್ಕೆ 1 ಲಕ್ಷ ಕೊಟ್ಟಿದ್ದಾರಲ್ಲ. ಇವತ್ತು ನಾವು ಭಾರತ ಒಂದು ಸ್ಟುಡಿಯೋಕ್ಕೆ ಅವ್ರನ್ನ ಕರೆಸಿದ್ದೀವಿ. ಅವ್ರ ಜೊತೆ ಮಾತಾಡೋಣ ಏನೇನಿದೆ ಮುಂದಿನ ಯೋಜನೆ ಅಂತ ಹೇಳಿ. ಬಸವರಾಜ್ ಕಟ್ಟಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಶಿಕ್ಷಕರು ಒಂದು ಏನಂತಂದ್ರೆ, ಬಸವರಾಜ್ ಕಟ್ಟಿ ಅವರೇ ಸರ್, SDMC ಅಧ್ಯಕ್ಷರಾದ್ರಿ. ಯಾವಾಗಾದ್ರೆ SDMC ಅಧ್ಯಕ್ಷರು ಶಾಲೆಯ? ಈಗ 1.5 ವರ್ಷ ಆಯ್ತು ಸರ್. 1.5 ವರ್ಷ. ಹೌದು ಸರ್. ಮುಂಚೆ ಏನ್ ಮಾಡ್ತಾ ಇದ್ರಿ ತಾವು? ಮುಂಚೆ ನಾನು ಕುರಿ ಕಾಯ್ತಿದ್ದೆ ಸರ್. ಕುರಿ ಕಾಯ್ತಾ ಇದ್ರಿ? ಹೌದು ಸರ್. ಎಷ್ಟು ಕುರಿಗಳಿದ್ವು? ಮುಂಚೆ 92 ಕುರಿಗಳು. 92 ಕುರಿ. ಸಾಮಾನ್ಯ 92 ಕುರಿ. ಮನೇಲಿ ಎಷ್ಟು ಜನ ಇರೋದು ತಾವು? ನಾವು ನಮ್ಮ ತಾಯಾರ್ರಿ, ನಾವಿಬ್ರು, ನಾವು ನಮ್ಮ ಮಿಸ್ಸಸ್, 3 ಮಕ್ಕಳು. 3 ಜನ ಮಕ್ಕಳು ಓದ್ತಾ ಇದ್ದಾರಾ? ಓದ್ತಾ ಇದ್ರಿ. ಏನೇನು ಓದ್ತಾ ಇದ್ದಾರೆ 3 ಜನ ಮಕ್ಕಳು? ಒಬ್ರು 7ನೇ ಕ್ಲಾಸ್ ಸರ್, ಒಬ್ರು 5ನೇ ಕ್ಲಾಸ್, ಒಬ್ರು 3ನೇ ಕ್ಲಾಸ್. ಅದೇ ಸರ್ಕಾರಿ ಶಾಲೆಯಲ್ಲೇ, ನಮ್ಮ ಶಾಲೆಯಲ್ಲೇ. ಹೆಣ್ಮಕ್ಳು ಓದಿದಾರ? ನಿಮ್ಮ ಹೆಣ್ಮಕ್ಳು 8ನೇ ಕ್ಲಾಸ್ ಓದಿದೆ. 8ನೇ ಕ್ಲಾಸ್ ಓದಿದ್ದಾರೆ? ಓದಿಲ್ಲ? ಇಲ್ಲ ಸರ್, ಏನು ಓದಿಲ್ಲ. ಈಗ ಒಂದೇನಂತಂದ್ರೆ, ನಿಮ್ ಶಾಲೆ ಸಿಬ್ಬಂದಿಗಳು 7-8 ಜನ ಇದ್ದಾರೆ, ಅದರಲ್ಲಿ ಅವರು ಸಹ ನಿಮ್ಮ ಶಾಲೆ ಸಿಬ್ಬಂದಿ. ತಮ್ಮ ಹೆಸರು, ತಮ್ಮ ಪರಿಚಯ ಇವೆ? ಅಮರೇಶ್ ಕರಡಿ ಅಂತ ಹೇಳ್ರಿ. ನಾನು ಹುಟ್ಟೂರು ಕೂಕನಪಳ್ಳಿ. ನಾನು ಈಗ 2018ರಲ್ಲಿ ನಾನು ಯಾಟಿಮುಂಡ್ರಿ ಸ್ಕೂಲಿಗೆ ಸಹಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ಬಸವರಾಜ್ ಕಟ್ಟಿ ಅವರು ಈ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. 1 ಲಕ್ಷ ರೂಪಾಯಿ ದೇಣಿಗೆ ಕೊಡೋ ವಿಚಾರ, ಮಕ್ಕಳನ್ನ ಕರ್ಕೊಂಡು ಹೋಗುತ್ತೆ. ಆ ಶಾಲೆಯ ಸಹ ಶಿಕ್ಷಕರಾಗಿ ಅಥವಾ ಆ ಶಾಲೆಯ ಸಹ ಶಿಕ್ಷಕರ ಜೊತೆ ಇರ್ತಕ್ಕಂಥ ನೀವು ಸಹ 10,000 ಹಾಕಕ್ಕೆ ಒಪ್ಕೊಂಡಿದ್ದೀರಿ? ಹೌದ್ರಿ. ಯಾಕಂದ್ರೆ ಒಬ್ಬ SDMC ಅಧ್ಯಕ್ಷರಾಗಿರ್ತಕ್ಕಂಥವ್ರು ಒಬ್ರು ಸಿಂಗಲ್ ಆಗಿ 1 ಲಕ್ಷ ರೂಪಾಯಿ ಕೊಡ್ತಾರಂದ್ರೆ, ನಾವು ಆ ಮಕ್ಕಳಿಗೆ ಪಾಠ ಬೋಧನೆ ಮಾಡಿ ನಮ್ಮ ಮಕ್ಕಳನ್ನು ಪ್ರವಾಸಕ್ಕೆ ಕರ್ಕೊಂಡು ಹೋಗ್ಬೇಕು. ನಾವ್ಯಾಕೆ ಕಡಿಮೆ ಅಂತಂತೆ ನಾವು ಕೂಡ 10,000 ರೂಪಾಯಿ ತಲೆಗೆ 10,000 ರೂಪಾಯಿ ಕೊಡೋಣ ಅಂತ ಹೇಳ್ತಾರೆ. ನಮ್ಗೆ ಗೌರ್ಮೆಂಟ್ ಪಗಾರ ಕೊಟ್ರೆ ಸಾಕ್ಬಿಡ್ರಿ, ನಾವೇ ದುಡಿಯಕ್ ಬಂದೀವಿ ಗೌರ್ಮೆಂಟ್ ಅಂಡರ್ ಅಲ್ಲಿ, ಈ ಮಕ್ಕಳ ಕರ್ಕೊಂಡು ಹೋಗೋದು ಒಂದ್ ಕಡೆ ಅನ್ನೋದು ಬಂದ್ಬಿಡುತ್ತೆ. ಈಗ ಸಾಮಾನ್ಯವಾಗಿ ಎಲ್ರಿಗೂ ಅದೇ ಸಮಸ್ಯೆ. 1 ರೂಪಾಯಿ ಯಾರು ಕಳ್ಕೊಂತಾರೆ? 1 ರೂಪಾಯಿ ಕಳ್ಕೊಳ್ಳಲ್ಲ.
ನೋಡಿ ಕೋಟಿ ಗಟ್ಟಲೆ ಇರ್ತಕ್ಕಂಥವ್ರು ಕೊಡಲ್ಲ, ಯಾರಿಗಿರಲ್ಲ, ಹೌದು. ಯಾರು ಬಡಬಡತನದಲ್ಲಿ ಇರ್ತಾರೆ, ಯಾರು ಶಿಕ್ಷಣದಿಂದ ವಂಚಿತರಾಗಿರ್ತಾರೆ ಅವ್ರು ಮಾತ್ರ ಮುಂದೆ ಬರ್ತಾರೆ ಶಿಕ್ಷಣಕ್ಕೆ ಏನಾದ್ರು ಕೊಡೋಣ ಅಂತ ಹೇಳಿ. 1 ಲಕ್ಷ ಕೊಡ್ತಾ ಇದ್ದೀರಿ ಅಂತ ಅಂದ್ರೆ ಬಸವರಾಜ್ ಕಟ್ಟಿ ಅವರೇ, ಇಲ್ಲಿ ಏನೋ ಯಾವ್ದ್ರಲ್ಲೂ ಲಾಟ್ರಿ ಒಳಗೆ ಏನೋ ಬಂದಿರತ್ತಪ್ಪ ಅನ್ನೋ ಮಾತೆ ಬರ್ತದೆ. ಹೌದೌದ್ರಿ, ಅಲ್ವಾ? ಹೌದು ಸರ್. ಯಾಕೆ ಕೊಡ್ತಾ ಇದ್ದಾನೆ? ಇವತ್ತು ಬೆವರು ಸುರಿಸಿ ದುಡಿದಿರ್ತಕ್ಕಂಥ ಒಂದು ದುಡ್ಡಿನಲ್ಲಿ ನಮ್ಮ ಬಡ ವಿದ್ಯಾರ್ಥಿಗಳನ್ನ ನಾವೇ ಕರ್ಕೊಂಡು ಹೋಗ್ಬಾರ್ದ್ರಿ ವಿಮಾನದ ಮೂಲಕ ನಮ್ಮ ಮಕ್ಕಳನ್ನ. ಯಾಕಂದ್ರೆ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಮಕ್ಕಳದ್ರೆ ಎಲ್ಲರೂ. ಹಂಗಿದ್ದಾಗ ಕೂಡ ನಾವು ಏನು ಮಾಡೋದು ಅಂತಂದರೆ ಅವ್ರನ್ನ ಯಾಕೆ ಕರ್ಕೊಂಡು ಹೋಗ್ಬಾರ್ದು? ನನಗಿರ್ತಕ್ಕಂಥ ಒಂದು ಅವಧಿಯೊಳಗೆ ಕರ್ಕೊಂಡು ಹೋಗ್ಬೇಕಂತ ಲಾಸ್ಟ್ ಟೈಮ್ ಹೇಳಿದ್ರಿ, ಸರಿನೇ ಡೆಲ್ಲಿಗೆ ಹೋಗೊಂಡ್ರಿ ಎಲ್ಲ ಮಕ್ಕಳು ಕರ್ಕೊಂಡು ಹಿಂಗೆ ಅಂತಂದ್ರೆ ಅದು ಟೈಮ್ ಏನಾಗ್ಬಿಡ್ತಿ ಅಂದರೆ ಮಿಂಚು ಹೋಗ್ಬಿಟ್ಟಿದೆ. ಅದು ಅಡ್ವಾನ್ಸ್ ಫ್ಲೈಟ್ ಬುಕ್ ಮಾಡಿದ್ದಿಲ್ಲ, ಏನಿದ್ದಿಲ್ಲ, ಪ್ರಾಬ್ಲಮ್ ಇತ್ತು. ಇಲ್ಲ ಸರ್ ಸರಿ ತಪ್ಪಿದೆ ಅದು, ಈ ಸಾರಿ ಯಾವುದೇ ಕಣಕ್ಕೆ ತಪ್ಪಿಸೋದು ಬೇಡ್ರಿ, ಕರ್ಕೊಂಡು ಹೋಗೋಣ ಅಂತಕ್ಕಂಥದ್ದು ಮುಂದಾಲೋಚನೆಯಿಂದ ಬಂದು ಅಡ್ವಾನ್ಸ್ ತಾವ ಮಾತಾಡಿದ್ರಿ. ಅದನ್ನು 1 ಲಕ್ಷ ರೂಪಾಯಿ ಕೊಡ್ತಾ ಇದ್ದಿಲ್ಲ ಕಟ್ಟಿ ಅವರೇ, ಎಲ್ಲ ಮಕ್ಕಳನ್ನು ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ರಿ. ಹೌದು. 2 ದಿನ ಅಂದ್ರೆ 1 ದಿನ ಹೋಗಕ್ಕೆ 1 ದಿನ ಅಲ್ಲಿ ನೋಡ್ಕೊಂಡು ನೆಕ್ಸ್ಟ್ ಡೇ ಅಲ್ಲಿ ಬರಕ್ಕೆ ಶಿಕ್ಷಕರನ್ನು ಕರ್ಕೊಂಡು ಹೋಗ್ತಾ ಇದ್ರಿ. ಹೌದು ಸರ್. ಇದು ನಿಮ್ಮ ತಲೆ ಹೆಂಗ್ ಬಂತು? ಇದು ಹೆಂಗೆ ಬಂತಂದ್ರೆ ಸರ್, ನಾವು ಸಣ್ಣರು ಇಲ್ಲ ಕುರಿ ಕಾಯ್ಕೊಂತ ಅಡವಿಯಲ್ಲಿ ಹೋಗ್ತೀವ ಸರ್. ಒಂದು ಟೈಮಲ್ಲಿ ಕುರಿ ಮೇಸಿಂದ ಪಡ ಅಂತ ಮ್ಯಾಲೆ ಬಂದ್ಬಿಡಿದ್ ಸರ್ ಹೆಲಿಕಾಪ್ಟ್ರು. ಶ್ರೀಮಂತರು ಅಷ್ಟ ಹೋಗೋದು, ಬಡ ಮಕ್ಕಳು ಬರೀ ನೋಡ್ತಾ ಇದ್ದೀವಿ ನಾವು. ಇಲ್ಲಿ ಪಾಪ ಬಡ ಮಕ್ಕಳನ್ನ ಒಂದ್ಸಲ ಹಚ್ಬೇಕಂತ ಅವಾಗಲಿದ್ದನೂ ನನ್ನ ತಲೆಗೆ ಇತ್ತು ಸರ್. ನಾನು ಅವಕಾಶ ಬರಲ್ಲಂತ ತಿಳ್ಕೊಂಡಿದ್ದೀನಿ ಸರ್. ಅದು ಆದರೆ ಏನೋ ಅದೃಷ್ಟ ಊರಾಗ ಎಲ್ಲರ ಕೂಡಿ SDMC ಅಧ್ಯಕ್ಷರು ಮಾಡಿ ಏನೋ ಮಾಡಿ ಸರ್ ಈ ಅವಕಾಶ ಬಂತೇವೆ. ಅದಕ್ಕೆ ಅದು ನಮ್ಮದು ಏನಂದರೆ 1 ಎಕರೆ ಜಮೀನಲ್ಲಿ ಕಬ್ಬಿದೆ ಸರ್. ಕಬ್ಬಿತ್ತು, ಅದರಲ್ಲಿ 2 ಲಕ್ಷ ರೂಪಾಯಿ ಮಾಶಿಲ್ ಬಂತು. ಅದರಲ್ಲಿ 1 ಲಕ್ಷ ರೂಪಾಯಿ ಮಕ್ಕಳಿಗೆ ಕೊಟ್ಟು ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡ್ಬೇಕನ್ನೋ ಮನಸ್ಸಿನಾಗ ಬಂತು. ಅಲ್ಲ, ನೀವಂತೂ ಓದಿಲ್ಲ, ಹೆಂಗ ಅನಿಸ್ತು ಜೀವನ ಈಗ ಹಾಗೆ ನೋಡ್ರಿ ಏನು ಸರ್ ಜೀವನ. ಈಗ ನಾ SDMC ಅಧ್ಯಕ್ಷ ಇದ್ದ ಸರ್, ನಾನು ಶಾಲೆ ಒಳಗೆ ಹೋಗ್ತೀನಿ ಅವಾಗ. ಏನು ಮಕ್ಕಳೇನು ನಮ್ಮ ಶಾಲೆಯಲ್ಲಿ ಮಕ್ಕಳು ಹೆಂಗಂದ್ರೆ ಸರ್, ಅತಿ ಬಡವಾದ ಮಕ್ಕಳು ಗೌರ್ಮೆಂಟ್ ಸ್ಕೂಲಿಗೆ ಮಾತ್ರ ಬರ್ತಾರೆ ಸರ್. ಸ್ವಲ್ಪ ದುಡ್ಡು ಇತ್ತಂದ್ರೆ ಏನು ಮಾಡ್ತಾರೆ, ಪ್ರೈವೇಟ್ ಸ್ಕೂಲ್ ಆಗಿಬಿಟ್ಟಿದ್ದೀವಿ ಸರ್. 25,000, 50,000, ಲಕ್ಷ, 2 ಲಕ್ಷ ಕೊಟ್ಟು ಓದಿಸ್ತಾರೆ ಸರ್. ಆದರೆ ಇಲ್ಲಿ ನಮ್ಮ ಗೌರ್ಮೆಂಟ್ ಸ್ಕೂಲಿಗೆ ಬರೋ ಮಕ್ಕಳು ಯಾವ ಥರ ದುಡ್ಡಿಲ್ದ ಮಕ್ಕಳು ಮಾತ್ರ ಬರ್ತಾರೆ ಸರ್. ಹಿಂಗಾಗಿ ಪಾಪ ಬಡ ಮಕ್ಕಳು ನಾವು ಆ ಶಾಲೆಗೆ ಹೋದ್ರೆ ನಮ್ಗೆ ಪಾಪ ಬಡ ನಮ್ಮಂಗೆ ನಾವೇನು ಇದ್ದಾರಲ್ಲ ಸರ್, ಏನು ಓದಿರಲ್ಲ, ಬಡವರು ಇರೋದ್ರಿಂದ ಈ ಥರ ಜಗತ್ತಿಗೆ ಮಾದರಿ ಇದೆ. ಈ ಒಂದು ಸಣ್ಣ ನಿಮ್ಗೆ ಆಕ್ಚುಲಿ ಕಿರು ಸಂದರ್ಶನ ಅನ್ನಿಸಬಹುದು ಅಥವಾ ಏನೋ ಮಹಾನ್ ಸುದ್ದಿ ಅಂತ ಅನ್ನಿಸಬಹುದು. ಖಾಸಗಿ ಶಾಲೆಗಳಿಗೆ ಹೋಗ್ತಕ್ಕಂತ ಮಕ್ಕಳ ತಂದೆ ತಾಯಿಗಳು ಎಲ್ಲ ಇದ್ದವರೇ ಇರ್ತಾರೆ. ನೌಕರಸ್ಥರಿರ್ಬೋದು, ಜವಾನರಿರ್ಬೋದು, ಪಿವನರಿರ್ಬೋದು, ಲಕ್ಷಾಧೀಶ್ವರಾಗಿರ್ಬೋದು. ಅಲ್ಲಿ ಬರೀ ಒಂದು ಟೂರ್ ಹೋಗ್ಬೇಕಂದ್ರೆ 1,000 ರೂಪಾಯಿ ಕೇಳ್ತಾರೆ. ಬರೀ ಒಂದು ಆನ್ಯುವಲ್ ಡೇ ಫಂಕ್ಷನ್ ಇದೆ ಅಂತಂದ್ರೆ ಮತ್ತೆ 350 ಫೀಸ್ ಬೇರೆ, ಮತ್ತೆ ಡ್ರೆಸ್ ಮೆಟೀರಿಯಲ್ಸ್ ಅವರೇ ಫೋನ್ ಪಾಸ್ ಏನು ತಂದೆ ತಾಯಿಗಳು ಇರ್ತಾರೆ ಪಾಲಕರು ಅವರೇ ದುಡ್ಡು ಕೊಡ್ಬೋದು. ಅದ್ರ ಜೊತೆಗೆ ಪ್ರತಿ ವರ್ಷ ನಮ್ಮ ಸ್ಕೂಲಲ್ಲಿ ನಡೀತಕ್ಕಂಥ ವಾರ್ಷಿಕೋತ್ಸವ ಏನು ಮಾಡ್ತೀವಲ್ಲಿ ಸರಸ್ವತಿ ಪೂಜೆ ಅಂತೇಳಿ, ಪ್ರತಿ ವರ್ಷ ಇವರು ತಮ್ಮ ಸ್ವಂತ ಖರ್ಚಿನಲ್ಲಿ ಎಲ್ಲ ಮಕ್ಕಳಿಗೆ, ಆಮೇಲೆ ಊರಿನ ಪ್ರಮುಖರಿಗೂ ಯಾರೋ ಸಾಮಾನ್ಯರು ಬಂದರು ಎಲ್ಲರಿಗೆ ಊಟದ ವ್ಯವಸ್ಥೆ, ಸಿಹಿ ಊಟದ ಜೊತೆಗೆ DJ ಸೌಂಡ್ ಹಾಕಿಸಿ ಮಕ್ಕಳಿಗೆ ಅದು ಖಾಸಗಿ ಶಾಲೆಗಿಂತ ನಮ್ಮ ಶಾಲೆಯನ್ನು ಕಡಿಮೆ ಅಲ್ಲ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಪ್ರತಿ ವರ್ಷ ಗ್ಯಾದರಿಂಗ್ ಮಾಡಿಸ್ತಾರೆ. ತಮ್ಮ ಸ್ವಂತ ದುಡ್ಡಿನಲ್ಲೇ ಮಾಡ್ತಾರೆ ಅವರು. ಇವತ್ತು ಯಾವುದೇ ಕಾರಣಕ್ಕೂ ಹುಡುಗರ ಕಡೆಗೆ ಆಗಲಿ ಟೀಚರ್ ಕಡೆಯಲ್ಲಿ ಯಾವುದೇ ಸಂಭಾವನೆ ತಾವು ತಗೊಳ್ಳಾರ್ದೇ ಸ್ವತಃ ಖರ್ಚು ಮಾಡ್ತಾರೆ ಪ್ರತಿ ವರ್ಷ. ತಾವು SDMC ಆದಾಗಿದ್ದ ಇಲ್ಲ ಸರ್, ಅದು ಹೆಂಗಂದ್ರೆ ಸರ್, ಪ್ರೈವೇಟ್ ಸ್ಕೂಲಿನಲ್ಲಿ ಯಾಕೆ ಮಕ್ಕಳು ಎಲ್ಲರೂ ಈಗ ಏನಾಗಿದೆ ಸರ್, ನಮ್ಮ ಗೌರ್ಮೆಂಟ್ ಸ್ಕೂಲ್ನಲ್ಲಿ 4ನೇ ಭಾಗ ಇದ್ರೆ 12ನೇ ಭಾಗ ಬರೀ ಪ್ರೈವೇಟ್ ಸ್ಕೂಲಿಗೆ ಹೋಗ್ತಿದ್ದಾರೆ ಸರ್. ಇಲ್ಲಿ ಓದಿಗೆ ಅಲ್ಲಿ ಓದಿಗೆ ಏನು ವ್ಯತ್ಯಾಸ ನಮ್ಗೆ ಓದಕ್ಕೆ ಬರಲ್ಲ ಸರ್, ಏನಂತ ಗೊತ್ತಿಲ್ಲ. ನಾವು ಸರ್ ವಿಚಾರಿಸಿದೆ ಸರ್, ಎಲ್ಲರೂ ಮಕ್ಕಳು ಇಲ್ಲಿ ಹೋಗ್ತಾವೆ, ಬಡ ಮಕ್ಕಳು ಮಾತ್ರ ಇಲ್ಲಿ ಬರ್ತಾರೆ, ಇಲ್ಲಿ ವಿಶೇಷ ಏನು ಸರ್, ಅಲ್ಲಿ ವಿಶೇಷ ಏನು, ಎದಕ್ಕೆ ಅಂತ ಕೇಳಿ. ಇಲ್ಲ ರೀ, ನಮ್ಮದು ಏನಂದ್ರೆ
ಅಲ್ಲಿ ಯಾಕಷ್ಟು ಮಕ್ಕಳು ಹೋಗ್ತಾರಂದ್ರೆ ಅವರು ಚೆಂದ ಫಂಕ್ಷನ್ ಮಾಡ್ತಾರೆ, ವರ್ಷಕ್ಕೊಮ್ಮೆ ಮಕ್ಕಳಿಗೆ ಹುಡ್ರು ಡ್ಯಾನ್ಸು ಪ್ರೋಗ್ರಾಮು, ಆಮೇಲೆ ಎಲ್ಲ ಸೌಕರ್ಯ ಐತಿ ಅಲ್ಲಿ, ಅದಕ್ಕೆ ಎಲ್ಲ ಮಕ್ಕಳನ್ನು ಅಲ್ಲಿಗೆ ಹೋಗ್ತಾರೆ ಅಂತ. ಹೌದ್ರಿ, ಆ ಥರ ನಾವು ಈಗ ಅದ್ರ ಏನು ಮಾಡ್ಬೇಕು, ಅದೇ ಥರ ನಾವು ಮಾಡೋಣ ಅಂತೇಳಿ ವರ್ಷಕ್ಕೊಮ್ಮೆ ನಾವು ಎಲ್ಲ ಅದೇ ಥರನ ಮಾಡ್ತೀವಿ. ಇಲ್ಲ, ಸ್ಪೆಷಲ್ ಪರ್ಸನಲ್ ಇಂಟ್ರೆಸ್ಟ್ ಆಗಿ ಹೇಳ್ತಾ ಇದ್ದೀನಿ. ಸರ್ಕಾರಿ ಶಾಲೆ ಓದಿರೋ ಮಕ್ಕಳೇ ಇವತ್ತು ದೇಶವನ್ನು ನಡೆಸ್ತಾ ಇದ್ದಾರೆ. ಸರ್ಕಾರಿ ಶಾಲೆ ಓದಿರೋ ಈ ಕೊಪ್ಪಳದಲ್ಲಿರೋ ರಾಜಕಾರಣಿಗಳು ನೋಡಿದ್ವಿ, ಇವತ್ತು ವಾಜಿಯಾಗಿದ್ದಾರೆ ಅಂತಂದ್ರು ಸಹ ಅವರು ಸರ್ಕಾರಿ ಶಾಲೆಯಲ್ಲೇ ಓದಿ ನೆಟ್ ಕಳೆದು ಹೋಗಿರೋ ಅವ್ರ ಕಡೆ ಗುರಿ ಕಾಯ್ದು ನೋಡಿದ್ರಲ್ಲ, ಅವರೇ ಒಳ್ಳೆ ಜಿಲ್ಲೆಯನ್ನು ನಿರ್ಮಾಣ ಮಾಡೋಕ್ಕೋಸ್ಕರ ರಾಜಕೀಯ ಮಾಡ್ತಾರೆ. ಪ್ರೈವೇಟ್ ಸ್ಕೂಲಲ್ಲಿ ಓದಿರೋ ಮಕ್ಕಳನ್ನ ನೋಡಿ ಆ ಪ್ರೈವೇಟ್ ಶಾಲೆಯಲ್ಲಿ ಆ ಒಂದು ವ್ಯವಸ್ಥೆಗೆ ಒಪ್ಕೊಂಡು ಅವರು ಸೌಮ್ಯವಾಗಿರ್ತಾರೆ. ಪ್ರಶ್ನೆ ಮಾಡತಕ್ಕಂತ ಶಕ್ತಿ ಸಾಮರ್ಥ್ಯ ಅನ್ನೋದು ಒಂದೊಂದ್ ಕಡೆ ಹೋಗ್ಬಿಡುತ್ತೆ. ಕೆಲವು ಬರ್ಬೋದು ನಿಜವಾಗಿಯೂ ಒಬ್ಬ ವ್ಯಕ್ತಿ ಪ್ರಶ್ನೆ ಮಾಡ್ತಾ ಇದ್ದಾನೆ, ಒಬ್ಬ ವ್ಯಕ್ತಿ ಸ್ಟ್ರಾಂಗ್ ಆಗಿ ಮಾತಾಡ್ತಾ ಇದ್ದಾನೆ ಅಂತಂದ್ರೆ ಸರ್ಕಾರಿ ಶಾಲೆ ಹುಡುಗ ಅಂತ ಹೇಳ್ಬಿಡ್ತಾರೆ. ಯಾರು ಅಂತ ಉದಾಹರಣೆಗಳು ನಾವು ಬಹಳ ನೋಡಿದ್ದೀವಿ. ಹಾಗಾಗಿ ಸರ್ಕಾರಿ ಶಾಲೆಯ ಮತ್ತು ಖಾಸಗಿ ಶಾಲೆಗೆ ಬರೋದಾದ್ರೆ ಕಾಂಪಿಟೇಷನ್ ಕ್ರಿಯೇಟ್ ಆಗೋದ್ರಲ್ಲಿ ಅದೇ ಸಂಶಯನೇ ಇಲ್ಲ. ಇವತ್ತು ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಾಗಿ ಸರ್ಕಾರಿ ಶಾಲೆಗಳು ನಡೆಸ್ತಕ್ಕಂಥ ಶಿಕ್ಷಕರು ಪ್ರತಿಯೊಬ್ಬರ ಆಲೋಚನೆಗಳು ಎಲ್ಲಿ ಮಟ್ಟಕ್ಕೆ ಬಂದಿದೆ ಅಂದ್ರೆ 30-40 ಸಾವಿರ ಡೊನೇಷನ್ ಕೊಟ್ಟು ಫೀಸ್ ಕೊಟ್ಟು ಅಷ್ಟೆಲ್ಲ ಬ್ರ್ಯಾಂಡ್ ಡ್ರೆಸ್ ಹಾಕಿ ಏನು ಇಂಗ್ಲಿಷ್ ಮಾತಾಡಿಸ್ತಾರೆ ಕಲಿಸ್ತಾರ ಕಾರಣಕ್ಕೆ ಖಾಸಗಿ ಶಾಲೆಗೆ ಕಳಿಸ್ತಾ ಇದ್ರಲ್ಲ ಮಕ್ಕಳನ್ನ. ಒಂದಲ್ಲ ಒಂದು ದಿನ ನಮ್ಮ ಸರ್ಕಾರಿ ಶಾಲೆಗಳು ಅದನ್ನ ಮೀರ್ಸೋ ಮಟ್ಟಕ್ಕೆ ನಾವು ತರ್ತೀವಿ ಅಂತ ಚಾಲೆಂಜ್ ಮಾಡ್ತಾ ಇದ್ದಾರೆ ಎಷ್ಟೋ ಶಿಕ್ಷಕರು, ಹಾಗೆ CRP-ಗಳಾಗಲಿ, STMC ಮೆಂಬರ್ಸ್ ಆಗಲಿ. ಯಾಕೆ ಅಂತಂದ್ರೆ ಇವತ್ತು ಖಾಸಗಿ ಶಾಲೆಗಳ ಪೈಕಿ ಎಷ್ಟೋ ಕೆಲವು ಎಲ್ಲೋ ಇರ್ತಾವಲ್ಲ ಆ ತರ ಬರೀ ಸುಲಿಗೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಯಾವ ಖಾಸಗಿ ಶಾಲೆಯವರು ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ ಒಂದು ಉದಾಹರಣೆ ಏನಾದ್ರೂ ಸಿಗುತ್ತಾ? ಇಲ್ಲಿ ತನಕ ಯಾರಾದ್ರೂ ಒಬ್ಬರ ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗಿ ಉದಾಹರಣೆ ಖಾಸಗಿ ಶಾಲೆಯವರು ಇದ್ದಾರಾ? ಇಲ್ಲ, ಸಾಧ್ಯ ಇಲ್ಲ. ಆಮೇಲೆ ಈಗ ಸದ್ಯಕ್ಕೆ ನಮ್ದು ಏನಂದ್ರೆ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆ ಮಕ್ಕಳು ಫ್ಲೈಟ್ ಅಂದ್ರೆ ವಿಮಾನ ಪ್ರವಾಸ ಮಾಡ್ತಕ್ಕಂಥದ್ದು ಕರ್ನಾಟಕದಲ್ಲಿ ಮೂರನೇದು ರೀ, ಮೂರನೇದು. ಕಲ್ಯಾಣ ಕರ್ನಾಟಕದಲ್ಲಿ ಎರಡನೇದು. ನಮ್ಮದು ನಮ್ಮ ಭಾಗ್ಯ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎರಡನೇ ಸ್ಥಾನ, ನಾವು ಎರಡನೇದಾಗಿ ನಮ್ದು. ಈ ವಿಚಾರ ಈಗೇನಾದ್ರು ಬಂತ ಬೇರೆ ಬೇರೆ ಸ್ಕೂಲ್ ಕರ್ಕೊಂಡು ಹೋಗ್ತಾರೆ ಅಂತ ಮುಂಚೆ ಏನಾದ್ರು ಇರ್ತಾರೆ ಅಂತಲೇ ಹೇಳಿದ್ರಲ್ರಿ. ಆಗಲೇ ಏನಂತಂದ್ರೆ ಓದು ಲಾಸ್ಟ್ ಇಯರ್ನ ಡೆಲ್ಲಿಗೆ ಫ್ಲೈಟ್ನಾಗ ಕರ್ಕೊಂಡು ಹೋಗ್ಬೇಕು, ಹೋದ್ ಸರಿ ಡೆಲ್ಲಿಗೆ ಪ್ಲಾನ್ ಮಾಡಿದ್ರಿ. ಹಂಗಾಗಿ ಅದು ಮೀರಿ ಹೋಗ್ಬಿಟ್ಟದ್ರಿ. ಈ ಸರಿ ಇಲ್ಲಿಗಾದ್ರೂ ಹೋಗಿ ಬರೋಣ ಅಂತೇಳಿ ಈ ಒಂದು ಸಂದರ್ಶನ ಮುಖಾಂತರ ನಮಗೇನು ಅರ್ಥ ಆಗ್ತದೆ, ನಿಮ್ಮಿಂದ ನೋಡಿ ಕಲಿಯೋದು ಅಂತಂದ್ರೆ ವಿದ್ಯೆಗೆ ವಿನಯವೇ ಭೂಷಣ ಅಂತ ನಮ್ಮ ಶಿಕ್ಷಕರು ಹಿರಿಯರು ಕಲಿಸ್ಕೊಡ್ತಾ ಇದ್ರು. ವಿದ್ಯೆ ವಿನಯತೆ ಇದ್ದಲ್ಲಿ ವಿದ್ಯೆಗೆ ಭೂಷಣ ಕೊಟ್ಟಂಗೆ. ಬಟ್ ಈ ಪ್ರೆಸೆಂಟ್ ಏನಾಗಿದೆ ಅಂತಂದ್ರೆ ವಿದ್ಯೆ ಇರ್ತಕ್ಕಂಥವ್ರಿಗೆ ಗರ್ವ ಇರುತ್ತೆ, ಅಹಂಕಾರ ಇರುತ್ತೆ, ದುರಹಂಕಾರ ಇರುತ್ತೆ, ನಾನೇ ಶ್ರೇಷ್ಠ ಪ್ರಶ್ನೆ ಬರುತ್ತೆ. ನಿಜವಾಗಿ ವಿದ್ಯೆ ಯಾರ ಹತ್ರ ಇರಲ್ಲ, ಯಾರು ಗಡುಗಡದಲ್ಲಿ ಬಂದಿರ್ತಾರೆ ಇಂಥವ್ರು ಶಿಕ್ಷಣಕ್ಕೋಸ್ಕರ ಮಕ್ಕಳ ಜೀವನಕ್ಕೋಸ್ಕರ ಹೆಜ್ಜೆ ನಿಂತಿರೋದಂತದನ್ನ ನೀವು ತೋರಿಸ್ಕೊಟ್ಟಿದ್ದೀರಿ. ಇವತ್ತು ಎಷ್ಟೋ ಜನರು ನೀವು ಮಾದರಿ ಆಗಿದ್ದೀರಿ. ಎಲ್ಲೋ ಕುತ್ಕೊಂಡು ಕಟ್ಟೆ ಮೇಲೆ ಕುತ್ಕೊಂಡು ಮಾತಾಡೋರಿಗೆ ಒಂದು ಉದಾಹರಣೆ ಆಗಿದ್ದೀರಿ. ನಿಮಗೆ ದೇವರ ಆಶೀರ್ವಾದ ಸರ್, ದೇವರ ಆಶೀರ್ವಾದ ನಿಮಗೆ ಒಳ್ಳೇದಾಗಲಿ. ಅದ್ರ ಜೊತೆಗೆ ನಿಮ್ಮ ಶಾಲೆಯ ಶಿಕ್ಷಕ ಸಿಬ್ಬಂದಿಗಳಿಗೂ ನಮ್ಮ ಭಾರತ ನ್ಯೂಸ್ ನಿಂದ ನಾವು ಕೃತಜ್ಞತೆಯಾಗಿ ಸಲ್ಲಿಸ್ತಾ ಇದೀವಿ. ಅಂತಂದ್ರೆ ಸರ್ಕಾರ ಅಂತಕ್ಕಂಥದ್ದು ಎಷ್ಟೋ ಶಾಲೆಗಳಿಗೆ ಮಲತಾಯಿ ಧೋರಣೆ ತೋರ್ಬಿಟ್ಟಿದೆ ಇವತ್ತು. ಅದೇ ಜನಪ್ರತಿನಿಧಿಗಳಿಗೆ ಸಂಬಂಧಪಟ್ಟ ಕೆಲವು ಆತ್ಮೀಯ ಶಾಲೆಗಳಿಗೆ ಅನುದಾನಗಳನ್ನು ಕೊಡಿಸ್ಬಿಡ್ತಾರೆ. ಎಷ್ಟೋ ಸರ್ಕಾರಿ ಶಾಲೆಗಳು ಇವತ್ತು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಪತಂಗರ್ಸ್ ಆಗ್ತಾ ಇದೆ. ಹೇಳೋದಿರಲ್ಲ, ಕಾಳಜಿ ಮಾಡೋದಿರಲ್ಲ, ಫಂಡ್ಗಳನ್ನು ಕೊಡೋದಿರಲ್ಲ. ಈಗ ನೋಡ್ರಿ, ಮೊನ್ನೆ ಲಿಂಗಳ್ಳಿ, ಆ ಲಿಂಗಳ್ಳಿಯ ಪ್ರಾಥಮಿಕ ಶಾಲೆಯ ಆ ವಿದ್ಯಾರ್ಥಿಗಳಿಗೆ ಆ ಫ್ಲೈಟ್ ಕಳಿಸ್ಕೊಡಕ್ಕೆ ಶಾಸಕರು, ಸಂಸದರು, ಆಮೇಲೆ ಪ್ರತಿನಿಧಿಗಳು ಎಲ್ಲ ಹೋಗಿ ಇನ್ನೊಂದು ಫ್ಯಾಕ್ಟರಿ ಅಲ್ಲಿ ಕಂಪ್ನಿ ಇದೆ, ಅದು ಕಿರ್ಲೋಸ್ಕರ್ ಫ್ಯಾಕ್ಟರಿ ಅದಲ್ರಿ, ಅವ್ರದ್ದು ಭಾಳ ಸಪೋರ್ಟ್ ಅವ್ರದ್ದು ಐಎಫ್ ಫಂಡ್ ರೀ. ಇದು ನಮ್ಮ ಕಂಪ್ನಿ, ನಮ್ಮ ಪಂಚಾಯತಿ ಕಂಪ್ನಿ ಬರ್ತಾ ಇದೆ ಸರ್. ಕುಣಿಕೇರಿ ಪಂಚಾಯತಿಯ ಕಂಪ್ನಿ ಒಂದಿದು ದುರ್ಗಶ್ರೀ, ಒಂದು ಸಾಯಿಬಾಬು, ಇದು ದುರ್ಗದೇಶ, ಯಕ್ಷ ಇಂಡಿಯಾವೆಲ್ಲ ಬರ್ತಾ ಇದ್ದೇವೆ. ಆದರೆ ನಮಗೆ 7 ಹಳ್ಳಿ ಮಾತ್ರ ತಗೊಂಡಿ, ನಾವು ನಿಮ್ಮ ಹಳ್ಳಿ ತಗೊಂಡಿಲ್ಲ ಅಂತಾರೆ ಮಕ್ಕಳಿಗೆ. ಅಲ್ಲಿ ಏನಾಗಿದೆ ಸರ್, ಮುಂಡ್ರಿಗಿ ಗ್ರಾಮ ಪಂಚಾಯತಿ ಒಳಗೆ ಇದು ಕುಣಿಕೇರಿ ಗ್ರಾಮ ಪಂಚಾಯತಿ ಒಳಗೆ ಮುಂಡ್ರಿಗೆ ಸೇರ್ತಾರೆ ಯಾಟಿ ಮುಂಡ್ರಿಗೆ. ಆದ್ರೆ ಯಾಟಿ ಮುಂಡ್ರಿಗೆ ಯಾವುದೇ ಸವಲತ್ತಿಲ್ಲ, ಸೌಲಭ್ಯ ಇಲ್ರಿ. ಆ 7 ಹಳ್ಳಿ ಏನು ಮಾಡ್ರಿ,
ಈ ಎಕ್ಸ್ ಇಂಡಿಯಾದವರು ಒಂದೊಂದು ಹಳ್ಳಿಗೆ 7 ಲಕ್ಷ ರೂಪಾಯಿದು ಒಂದೊಂದು ಬಿಲ್ಡಿಂಗು, ಹಾ. ಮಕ್ಕಳಿಗೆ 2 ಬ್ಯಾಗು, ಪೆನ್ನು, ಪುಸ್ತಕ, ಟೇಬಲ್ ಗೀಬಲ್ ಎಲ್ಲ ಥರನೂ ಸೌಕರ್ಯ ಕೊಡ್ತಾರೆ. ಆದ್ರೆ ನಿಮ್ಮ ಹಳ್ಳಿ ಮಾತ್ರ ಬರಲ್ಲ ಅಂತಾರೆ. ನಮ್ಮದು ಬರೋದು ಅದೇ ಪಂಚಾಯತಿಗೆ ರೀ. ಆದ್ರೆ ನಮ್ಮ ಹುಣಿಕೇರಿ ಪಂಚಾಯತಿ ಈ ರೀತಿ ಮಾಡಿದ್ರೆ ಅಂದ್ರೆ ಈ ಮಕ್ಕಳನ್ನ ಬೇರೆ ಸ್ಕೂಲ್ನಾಗ ಓದಿದಾರ ಹ್ಞೂ ಸರ್. ಅಥವಾ ಅಲ್ಲಿ ಆ ಕಾರ್ಖಾನೆಗಳು ಬಿಟ್ಟಂತ ಹೊಗೆ ಧೂಳಗಳನ್ನ ಈ ಮಕ್ಕಳು ಕುಡಿಯಲ್ವಾ? 100ಕ್ಕೆ 100 ರೀ. ಅಲ್ಲಿ ಆ ಗ್ರಾಮ ಕಲುಷಿತ ಆಗಲ್ವಾ? ಇವ್ರಿಗೆ ನಾಚಿಕೆ ಬರ್ಬೇಕ್ರಿ ಅಡ್ಮಿನಿಸ್ಟ್ರೇಷನ್ಗೆ, ಕಟ್ಟಿಯವ್ರೆ ನಾಚಿಕೆ ಬರ್ಬೇಕ್ರಿ. ಸರಿ ಸರ್. ಅಲ್ರಿ ಎಲ್ಲಾ ಒಂದೇ ವರ್ಗದ ಶಾಲೆಯ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹಾಡು ಕೇಳಿದೀವಿ ನಾವು. ಇಲ್ಲಿ ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ತರ ಮಾಡಿದ್ರೆ ಕರೆಕ್ಟ್ ಸರ್. ತಾರತಮ್ಯ ಉಂಟಾಗ್ತಾನೆ ಇರುತ್ತೆ. ಹೋಗ್ಲಿ ಬಿಡಿ, ಅವ್ರಿಗೆ ನಾಚಿಕೆ ಬರ್ತಾವ. ನೀವೇ ಮಾಡ್ತಾ ಇದ್ರಲ್ಲ ಸ್ವಂತ ನೀವು 1 ಲಕ್ಷ ಕೈಯಲ್ಲಿ ಹಾಕಿ ಎಲ್ಲ ಶಿಕ್ಷಕರು ಹಾಕೊಂಡು ಹೋಗೋದಿದೆಲ್ಲ ನಿಮ್ಮ ಶಾಲೆಯ ಶಿಕ್ಷಕರಿಗೆ ನಿಮಗೆ ಎಲ್ಲರಿಗೂ ಸಲ್ಲಬೇಕು. ಅದ್ರ ಜೊತೆಗೆ ಭಾರತ ಕೊಪ್ಪಳ ನ್ಯೂಸ್ಗೆ ಬಂದು ನಮ್ಗೆ ಖುಷಿ ಆಯ್ತು. ಒಳ್ಳೆ ಕೆಲಸ ಮಾಡಿದ್ವಿ, ಒಳ್ಳೆದಾಗಿತ್ತು. ಓಕೆ, ನಮಸ್ಕಾರ ಸರ್.